ಮಜ್ಜಿಗೆ ಮೆಣಸು ನೋಡಿ ಅಂತೆ ಹೇಗೆ ಕರ್ಕುರಾಗಿ ರೆಡಿಯಾಗಿದೆ. ಫುಲ್ ನೋಡಿ ಚರ್ಕು ಚುರುಕು ಸೌಂಡು ನೋಡಿ ಅಂತೆ. ಅನ್ನದ ಜೊತೆಗಂತೂ ಈ ಥರ ಮುರಿದು ತಿನ್ನಲಿಕ್ಕೆ ಭಾರಿ ರುಚಿ. ಪರ್ಫೆಕ್ಟ್ ಆದ ಮಜ್ಜಿಗೆ ಮೆಣಸು ಈ ಥರ ಬರಬೇಕು. ಫ್ರೆಂಡ್ಸ್, ಎಂಥ ಬಿಸಿಲು ನೋಡಿ, ಫುಲ್ ಸುಡು ಬಿಸಿಲಿದೆ. ಈ ಬಿಸಿಲಿಗೆ ನಾವು ಹಪ್ಪಳ ಸೆಂಡಿಗೆ ಎಲ್ಲ ಮಾಡೋದು ಕ್ರಮ. ಒಂದ್ಸಲ ಹಪ್ಪಳ ಸೆಂಡಿಗೆ ಹಾಕಿಟ್ರೆ ಫುಲ್ಲು ಚೆನ್ನಾಗಿ ಒಣಗ್ತದೆ. ಅದೇ ರೀತಿ ನಾನಿವತ್ತು ನಿಮಗೆ ಮಜ್ಜಿಗೆ ಮೆಣಸು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಫುಲ್ ಕರ್ಕುರು ಮಜ್ಜಿಗೆ ಮೆಣಸು. ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ, ಹೇಗಿರ್ತದೆ ಅಂತೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫ್ರೆಂಡ್ಸ್ ನೋಡಿ, ನಾನು ಸ್ವಲ್ಪ ಒಂದು 50 ಗ್ರಾಮ್ ಆಗೋಷ್ಟು ಹಸಿಮೆಣಸನ್ನು ತಗೊಂಡಿದ್ದೇನೆ. ಅದರಿಂದಲೇ ಒಳ್ಳೆ ಮಜ್ಜಿಗೆ ಮೆಣಸು ಮಾಡುವ ಅಂಥೇಳಿ. ಅಂದರೆ ನಾನು ಮಾರ್ಕೆಟಿಂದ ತಗೊಂಡು ಬಂದಿರೋದು. ತುಂಬ ಧೂಳೆಲ್ಲ ಇರ್ತದೆ ನೋಡಿ, ಹಾಗಾಗಿ ಅದನ್ನು ಸ್ವಲ್ಪ ತೊಳೆದು ಒರೆಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಒರೆಸಿ ಒಂದು ಬಾಣಲಿಗೆ ಹಾಕ್ತಾ ಇದ್ದೇನೆ. ನೀರಿನ ಪಸೆ ಇರೋದು ಬೇಡ ಅಂಥೇಳಿ. ಫುಲ್ ಮೆಣಸು ಡ್ರೈ ಆಗಿರಬೇಕು. ಮತ್ತು ಸ್ವಲ್ಪ ಹಣ್ಣಾಗಿದ್ದು ಬಾಡಿದ ಮೆಣಸೆಲ್ಲ ಹಾಕೋದು ಬೇಡ, ನಮಗೆ ಮಜ್ಜಿಗೆ ಮೆಣಸು ಚೆನ್ನಾಗಿ ಬರೋದಿಲ್ಲ. ಈ ಥರ ಫುಲ್ ಉದ್ದುದ್ದ ಇದ್ದರೆ ಚೆನ್ನಾಗಿರ್ತದೆ. ಮತ್ತು ತೊಟ್ಟೆಲ್ಲ ಏನು ತೆಗಿಲಿಕ್ಕಿಲ್ಲ, ಹಾಗೆ ಮಜ್ಜಿಗೆ ಮೆಣಸು ಮಾಡಲಿಕ್ಕಿರೋದು. ನೋಡಿ, ಇದೆಲ್ಲ ಫ್ರೆಶ್ ಇದೆ, ಯಾವುದು ಹಣ್ಣಾಗಿದ್ದಾಗಿರ್ಬೋದು, ಬಾಡಿದೆಲ್ಲ ಯಾವುದಿಲ್ಲ. ಇಷ್ಟು ಕ್ವಾಂಟಿಟಿದು ನಾನು ಮಾಡ್ತಾಯಿದ್ದೇನೆ. ಇನ್ನಿದಕ್ಕೆ ಬೇಕಾಗಿರುವ ಮಸಾಲೆನ ರೆಡಿ ಮಾಡುವ. ನೋಡಿ, ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಮೆಂತೆ, ಅದು ಕೂಡ ಹಸಿ ಮೆಂತೆ, ಏನಿದನ್ನು ಹುರಿಲಿಲ್ಲ. ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ನೋಡಿ, ಕಲ್ಲುಪ್ಪನ್ನು ತಗೊಂಡಿದ್ದೇನೆ. ಈ 3ಅನ್ನು ಒಟ್ಟಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳುವ. ನೋಡಿ, ಇಷ್ಟು ಪೌಡ್ರ್ ಮಾಡ್ಕೋಬೇಕು. ಒಂದು 1/4 ಕಪ್ ಆಗುವಷ್ಟು ಪೌಡರ್ ರೆಡಿ ಆಯಿತು. ನೋಡಿ, ಇನ್ನು ಈ ಮೆಣಸನ್ನು ಸ್ವಲ್ಪ ಒಟ್ಟೆ ಮಾಡುವ. ಈ ಥರ ಸ್ವಲ್ಪ ಒಟ್ಟೆ ಮಾಡಿ ಹಾಗೆ ಬಿಡುವ. ನೋಡಿ, ಈ ಥರ ಸ್ವಲ್ಪ ಒಟ್ಟೆ ಮಾಡಿದರೆ ಸಾಕು, ಅಂದರೆ ಸೀಲ್ ಬಿಟ್ಟರೆ ಸಾಕು. ಹೀಗೆ ಫುಲ್ ಕಟ್ ಮಾಡೋದು ಬೇಡ. ಈ ಥರ ಎಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡ್ತಾ ಬರುವ. ಅಂದರೆ ಫುಲ್ ಹೋಲ್ ಮಾಡಿದರೆ ಅದರೊಳಗಿರುವಂತಹ ಬೀಜ ಎಲ್ಲ ಉಂಟಲ್ಲ, ಎಣ್ಣೆಯಲ್ಲಿ ಬಿಡುವಾಗ ಆ ಬೀಜ ಎಲ್ಲ ಎಣ್ಣೆಗೆ ಬಿದ್ದು ಕರಟಿ ಹೋಗ್ತದೆ. ಹಾಗಾಗಿ ಸ್ವಲ್ಪ ನಾವು ತೂತು ಮಾಡಿ ಬಿಡೋದು. ತುಂಬ ಘಾಟಿರುವಂತಹ ಖಾರದ ಮೆಣಸನ್ನು ತಗೋಬಾರ್ದು. ಮೆಣಸು ತಗೋಬೇಕಾದ್ರೆ ನೋಡಿ ತಗೋಬೇಕಾಗ್ತದೆ. ತುಂಬ ಖಾರ ಇದ್ದರೆ ನಮಗೆ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ನೋಡಿ, ನೀರು ಮಜ್ಜಿಗೆ ತಗೊಂಡಿದ್ದೇನೆ. ತುಂಬ ಹುಳಿ ಮಜ್ಜಿಗೆ ಬೇಡ, ಸ್ವಲ್ಪ ಹದ ಇರುವಂತಹ ಮಜ್ಜಿಗೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ನೋಡಿ, ನಾವು ಪೌಡ್ರ್ ಮಾಡಿ ಇಟ್ಕೊಂಡಂತಹ ಮಸಾಲೆ ಕಡಕ್ಕಿದ್ರೆ ಒಳ್ಳೆಯದಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಥರ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡಿದಂತಹ ಮೆಣಸನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡುವ. ಫುಲ್ ಇದನ್ನು ಈ ಥರ ಮುಳುಗಿಸಿಡುವ. ಮಜ್ಜಿಗೆಯಲ್ಲಿ ಚೆನ್ನಾಗಿ ಮುಳುಗಬೇಕು. ನಾವು ಈ ಮೆಣಸನ್ನು ಸಣ್ಣದಾಗಿ ತೂತು ಮಾಡಿ ಇಟ್ಟಿದ್ದೀವಿ ನೋಡಿ. ಅದು ತೂತು ಮಾಡೋ ಉದ್ದೇಶನೇ ಇದಕ್ಕೆ. ಈ ಮೊಸರು ಹಾಗೆಯೇ ಉಪ್ಪೆಲ್ಲ ಉಂಟಲ್ಲ, ಈ ಮೆಣಸಿನ ಒಳಗಡೆ ಸೇರಿ ಸರಿ ಹದಕ್ಕೆ ಬರಬೇಕಂತೇಳಿ. ಇದಕ್ಕೊಂದು ಹಾಗೇನಾದರೂ ತಟ್ಟೆ ಅಥವಾ ಬಟ್ಟಲನ್ನು ಮುಚ್ಚಿಡುವ. ಸ್ವಲ್ಪ ಗಟ್ಟಿಯಾಗಲಿ ಅಂಥೇಳಿ ನಾನು ಇದರ ಮೇಲೊಂದು ಕಲ್ಲಿಡ್ತೇನೆ. ಹೀಗೆ ಈ ಥರ ಒಂದು 2 ಗಂಟೆಗಳ ಕಾಲ ಹಾಗೆ ಬಿಡುವ. ಆವಾಗ ಈ ಮೆಣಸಿನ ಒಳಗಡೆ ಮಜ್ಜಿಗೆ, ಉಪ್ಪು, ಮೆಂತೆ ಎಲ್ಲ ಹದ ಆಗಿರ್ತದೆ. ಒಂದು 2 ಗಂಟೆ ಬಿಟ್ಟು ಉಂಟಲ್ಲ, ಎಲ್ಲ ಹದ ಆಗ್ತದೆ ಅದು. 2 ಗಂಟೆಗಳ ಕಾಲ ಮೆಣಸನ್ನು ಮಜ್ಜಿಗೆಗೆ ಹಾಕಿಟ್ಟಾಯಿತು. ಇನ್ನು ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕುವ. ನೋಡಿ, ಮೆಣಸನ್ನೆಲ್ಲ ಹೀಗೆ ತೆಗೆದು ಅದರಲ್ಲಿ ಸ್ವಲ್ಪ ಕೂಡ ಮಜ್ಜಿಗೆ ಇರೋದು ಬೇಡ. ಇದನ್ನು ಕೈಯಲ್ಲಿ ಹೀಗೆ ಮಾಡಿ ಅದನ್ನು ಬಿಸಿಲಿಗೆ ಹಾಕುವ. ನಾನೊಂದು ಈ ಥರ ಅಡಿಕೆಯದ್ದೊಂದು ಪಾಳೆ ಸಿಕ್ಕಿದೆ, ಅದರಲ್ಲಿ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಒಣಗ್ತದೆ ಬಿಸಿಲಿಗೆ. ಈ ಥರ ಒಂದು ಪಾಳೆಯಲ್ಲಿ ಹಾಕಿದರೆ ನಮಗೆ ಎಲ್ಲಿ ಬಿಸಿಲು ಬರ್ತದೋ ಅಲ್ಲಿ ಅದನ್ನು ತಗೊಂಡೋಗಿ ಇಡಲಿಕ್ಕೆ ಸುಲಭ ಆಗ್ತದೆ. ಅಂದರೆ ಮಿನಿಮಮ್ ಆದರೂ ಇದಕ್ಕೆ 8 ದಿನಗಳ ಬಿಸಿಲು ಬೇಕಾಗ್ತದೆ. ಅಂದರೆ ಖಡಕ್ ಬಿಸಿಲು ಬೇಕು. ಇದು ಫುಲ್ ಮೆಣಸು ಒಣಗಬೇಕಲ್ಲ. ಮಜ್ಜಿಗೆಯನ್ನೆಲ್ಲ ಉಂಟಲ್ಲ, ಇದನ್ನು ತೆಗೆದು ಈ ಪಾಳೆಗೆ ಹಾಕುವ. ನೋಡಿ, ಈ ಥರ ಪಾಳೆಯಲ್ಲಿ ಹಾಕಿದ್ರಿಂದ ನಮಗೆ ಎಲ್ಲಿ ಬೇಕಾದರೆ ಅಲ್ಲಿಗೆ ಬಿಸಿಲಿಗೆ ತಗೊಂಡೋಗಿ ಇಡ್ಬೋದು. ನಮ್ಮ ಗದ್ದೆಯ ಬಿಸಿಲು ಖಡಕ್ ಇರ್ತದೆ. ನಾನು ಹಾಗಾಗಿ ಅಲ್ಲಿ ಸ್ವಲ್ಪ ಒಣಗಿಸುವ ಅಂತೇಳಿ ತಂದೆ. ನೋಡಿ, ನಾನು ಇಲ್ಲೇ ಇಡ್ತೇನೆ. ಒಂದು 8 ದಿನಗಳ ಕಾಲ ಹಾಗೆ ಉಂಟಲ್ಲ ಬಿಸಿಲಿಗೆ ಇಟ್ಟು ಇದನ್ನು ಚೆನ್ನಾಗಿ ಒಣಗಿಸಬೇಕು. ಅದೇ ಒಂದು 4 ದಿವಸ ಆದ ನಂತರ ಸ್ವಲ್ಪ ಇದನ್ನು ತೆಗೆದು, ಒಣಗಿರ್ತದೆ ಆಲ್ರೆಡಿ, ಅದನ್ನು ಸ್ವಲ್ಪ ತೆಗೆದು ಮಜ್ಜಿಗೆಗೆ ಹಾಕಿ ನಂತರ ಮತ್ತೆ ಒಣಗಲಿಕ್ಕೆ ಇಡಬೇಕು. ಆವಾಗಲೇ ಆ ಮಜ್ಜಿಗೆಯದ್ದು ಹುಳಿ ಹಾಗೆಯೇ ಉಪ್ಪು ಮೆಂತೆದ್ದೆಲ್ಲ ಈ ಅಂಶ ಎಲ್ಲ ಸೇರಿ ನಮಗೆ ಮಜ್ಜಿಗೆ ಮೆಣಸು ಚೆನ್ನಾಗಿ ಬರ್ತದೆ. ನೋಡಿ, ನಮ್ಮ ಮಜ್ಜಿಗೆ ಮೆಣಸು 2ನೇ ದಿವಸಕ್ಕೆ ಸ್ವಲ್ಪ ವೈಟ್ ಆಗ್ತಾ ಬಂದಿದೆ. ಈ ಥರ ವೈಟ್ ಆಗ್ತಾ ಬರ್ತದೆ.
ನಾನಿದನ್ನು ಮತ್ತೆ ಮಜ್ಜಿಗೆ ಒಳಗಡೆ ಹಾಕಿ ಗಟ್ಟಿ ಮುಚ್ಚಿಟ್ಟು ಒಂದು 2 ಗಂಟೆಗಳ ಕಾಲ ಹಾಗೆ ಬಿಟ್ಟು ಮತ್ತೆ ಬಿಸಿಲಿಗೆ ಹಾಕ್ತೇನೆ. ಇದನ್ನು ಹಾಗೆ ಮುಚ್ಚಿಡುವ, ಒಂದು 2 ಗಂಟೆಗಳ ಕಾಲ ಗಟ್ಟಿಯಾಗಿ ಮುಚ್ಚಿಟ್ಟು ಮತ್ತೆ ಬಿಸಿಲಿಗೆ ಹಾಕಿದರೆ ಆಯಿತು. ಇದೇ ರೀತಿ 4ನೇ ದಿವಸ ಕೂಡ ಮಾಡಬೇಕು. ನಂತರ 8ನೇ ದಿವಸಕ್ಕೆ ಫುಲ್ಲು ಚೆನ್ನಾಗದು ಹೇಳ್ಕೊಂಡಿರ್ತದೆ. ನೋಡಿ ಬಿಸಿಲಿಗೆ ಹಾಕ್ತಾ ಬರುವ. ನೋಡಿ ಬರೋಬ್ಬರಿ 7 ದಿವಸ ಬಿಟ್ಟಾದ ನಂತರ ಎಲ್ಲ ಮೆಣಸು ಚೆನ್ನಾಗಿ ಒಣಗಿದೆ. ನೋಡಿ ಉಪ್ಪೆಲ್ಲ ಹಿಡಿದು ಹೇಗೆ ಆಗಿದೆ ಮೆಣಸು. ಕೆಲವೆಲ್ಲ ಸ್ವಲ್ಪ ಒಣಗಲಿಕ್ಕೆ ಬಾಕಿ. ನೋಡಿ ಸ್ವಲ್ಪ ಹಸಿರುಂಟು, ಅಂದರೆ ಇನ್ನೊಂದು 1 ದಿವಸ ಅಥವಾ 2 ದಿವಸ ಕರೆಕ್ಟಾಗಿ ಬಿದ್ದರೆ ಅಲ್ಲಿಗೆ ಫುಲ್ಲು ಒಣಗ್ತದೆ. ಇದೊಂದು 2 ಮಾತ್ರ ಮೆಣಸು ಆ ಥರ ಉಂಟು. ಮತ್ತು ಎಲ್ಲ ಮೆಣಸು ಚೆನ್ನಾಗಿ ಒಣಗಿದೆ. ಅಲ್ಲಿ ಎಲ್ಲ ಒಣಗಿದ್ರೆ ಉಂಟಲ್ಲ, ಅಲ್ಲಿಗೆ ನಮ್ಮ ಮಜ್ಜಿಗೆ ಮೆಣಸು ರೆಡಿ ಆಗ್ತದೆ. ನೋಡಿ ಉಪ್ಪೆಲ್ಲ ಹೇಗೆ ಹಿಡಿದಿದೆ. ಮಜ್ಜಿಗೆ ಮೆಣಸು ನೋಡಿ ಅಂತೆ ಹೇಗೆ ಕರ್ಕುರಾಗಿ ರೆಡಿಯಾಗಿದೆ. ಫುಲ್ಲು ನೋಡಿ ಚರ್ಕು ಚುರುಕು ಸೌಂಡು ನೋಡಿ ಅಂತೆ. ಅನ್ನದ ಜೊತೆಗಂತೂ ಈ ಥರ ಮುರಿದು ತಿನ್ನಲಿಕ್ಕೆ ಭಾರಿ ರುಚಿ. ಖಾರ ಖಾರ ಉಪ್ಪು ಉಪ್ಪು ಚೆನ್ನಾಗಿರ್ತದೆ. ನೋಡಿ ಒಂದು ಇಡೀ ಮೆಣಸು ಫುಲ್ಲು ಪೌಡರ್ ಆಯಿತು. ಅಂದರೆ ಚರ್ಕು ಚುರುಕು ಮಾಡಿಕೊಂಡು ತಿಂದರೆ ಉಂಟಲ್ಲ ಯಬ್ಬ, ಅದರ ಟೇಸ್ಟೇ ಬೇರೆ. ಪರ್ಫೆಕ್ಟ್ ಆದ ಮಜ್ಜಿಗೆ ಮೆಣಸು ಈ ಥರ ಬರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಜ್ಜಿಗೆ ಮೆಣಸು ಯಾವ ರೀತಿ ಬಂದಿದೆ ಅಂತ ಹೇಳಿ. ಫುಲ್ಲು ಚೆನ್ನಾಗಿ ಕರ್ಕುರಾಗಿ ಚುರುಕಂತೇಳಿ ಮುರಿತದೆ. ನಮಗೆ ಅಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿದೆ. ಇದೇ ರೀತಿ ನೀವು ಮೆಣಸನ್ನು ಉಂಟಲ್ಲ ಮಜ್ಜಿಗೆಯಲ್ಲಿ ಮುಳುಗಿಸಿ ಒಂದು 4 ರಿಂದ 5 ಬಿಸಿಲಿಗೆ ಹಾಕಿ ಚೆನ್ನಾಗಿ ಒಣಗಿಸಬೇಕು. ಆವಾಗ ಸೇಮ್ ಇದೇ ಥರ ಬರ್ತದೆ. ಪರ್ಫೆಕ್ಟ್ ಆದ ಮಜ್ಜಿಗೆ ಮೆಣಸು ಸುಲಭವಾಗಿ ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.